ರೈಟ್, ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ಸಂಜು ಬಸಯ್ಯ ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸಂಜು ಬಸಯ್ಯ ಅವರೇ. ನಮಸ್ಕಾರ ಸರ್. ಒಂದು ನಿಜ, ಇಂಥ ಸಂದರ್ಭದಲ್ಲಿ ತಾಳ್ಮೆಗೆಟ್ಟು ಹೊಡೆಯೋದು ಬಡಿಯೋದು ಈ ಥರದ್ದು ಯಾವುದು ಮಾಡಬಾರ್ದು. ತುಂಬ ತಾಳ್ಮೆಯಿಂದ ಈ ಸಮಸ್ಯೆ ಬಗೆಹರಿಸಿದ್ದೀರಾ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ಬೋದಾ ಅಂತ? ಹಾಂ ಸರ್, ಅಂದರೆ ಅದು ಸುಮಾರು 2-3 ದಿವಸದ ಹಿಂದೆ ಅವ ನಮ್ಮ ಧರ್ಮಪತ್ನಿ ಐಡಿಗೆ ಪರ್ಸ್ನಲ್ ಆಗಿ ಟ್ಯಾಗ್ ಮಾಡಿ ಪರ್ಸ್ನಲ್ ಆಗಿ ಸ್ಟೋರಿ ಹಾಕಿ ಅವ್ರು ಕೆಟ್ಟದಾಗಿ ಬರೆದಿದ್ದ. ಅದನ್ನ ಗಮನಿಸಿ ನಮ್ಮ ವೈಫು ನನಗೆ ಹೇಳಿ ನಾನು ಅದನ್ನ ಸರ್ಚ್ ಮಾಡಿ ಅಲ್ಲಿಂದ ಅಲ್ಲಿಗೆ ಸ್ಟೇಷನ್ಗೆ ಹೋಗಿ ಸಾಹೇಬ್ರ ಹತ್ರ, ನಮ್ಮ CPI ಸಾಹೇಬ್ರ ಹತ್ರ, ಎಲಿಗಾರ್ ಸರ್ ಹತ್ರ ನಾನು ಬೇಡ್ಕೊಂಡಾಗ, ಸರ್ ಹಿಂಗೆ ಅಶ್ಲೀಲವಾಗಿ ಕಮೆಂಟ್ಸ್ಗಳು ಬರ್ತಾ ಇದಾವೆ ಸರ್, ಮೆಸೇಜ್ಗಳು, ಅದನ್ನ ಕೆಟ್ಟದ ಕಮೆಂಟ್ ಸೆಕ್ಷನ್ ಒಳಗಡೆ ಬಂದಿದ್ರೆ ಸ್ವಲ್ಪ ಏನೋ ಬರ್ತಾರೆ ಬಿಡಿ, ತೊಂದರೆ ಇಲ್ಲ, ಒಬ್ರಿಗೆ ಇಷ್ಟ ಆಗೈತೆ ಒಬ್ರಿಗೆ ಇಷ್ಟ ಆಗಲ್ಲ ಅನ್ನೋ ತರ ಬಿಡ್ತಿದ್ದೆ. ಬಟ್ ಇದು ಪರ್ಸನಲ್ ಐಡಿಗೆ ಟಾರ್ಗೆಟ್ ಮಾಡಿದ್ದೇನೆ ಸರ್. ಅವ್ನು ಯಾಕೆ ಏನಂತ ಗೊತ್ತಿಲ್ಲ. ಸುಮಾರು ಮೆಸೇಜ್ಗಳು ಬಂದು ನಾನು ತಲೆ ಕೆಡಿಸ್ಕೊಂಡಿಲ್ಲ. ಬಟ್ ಇವನು ಯಾವ ವಯಸ್ಸವನ್ ಇದಾನೋ ಅಂತ ಗೊತ್ತಿಲ್ಲ ನಂಗೆ. ಬಟ್ ಈ ರೀತಿ ಮೆಸೇಜ್ ಕಳ್ಸಕತ್ತಾನಂತಂದ್ರೆ ಏನೋ ಟಾರ್ಗೆಟ್ ಇಟ್ಕೊಂಡ ಸರ್ ಅಂತೇಳಿ ನಾನು ಸರ್ ಹತ್ರ ಮಾತಾಡ್ಕೊಂಡಾಗ ಅವರು ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡು ಒಂದು ಸ್ಮಾಲ್ ಆಗಿ ನನ್ನ ಬೈಲೋಂಗ್ ಸಂಬಂಧಪಟ್ಟ ಸ್ಟೇಷನ್ಗೆ ನಾನು ಕಂಪ್ಲೇಂಟ್ ಬರ್ಕೊಟ್ಟೆ. ಅಂದ್ರೆ ಲೆಟರ್ ಬರ್ಕೊಟ್ಟಾಗ ಅವರು ಆಕ್ಷನ್ ತಗೊಂಡು ಅವ್ರ ಹುಡುಗನ ಕರೆಸಿ, ಅವನು ವಿದ್ಯಾರ್ಥಿ ಅನ್ನೋದು ಗೊತ್ತಾಗ್ಬಿಡ್ಲಿಲ್ಲ. ಸ್ವಲ್ಪ ನಾವು ತಿಳುವಳಿಕೆ ಕೇಳಿದ್ವಿ. ಇದು ಯಾರಿಗೆ ನಾನು ಇದನ್ ಮಾಡ್ಬೇಕಂತಿಲ್ಲ, ಮಾದರಿ ಆಗ್ಬೇಕು ಡೌನ್ ಆಗ್ಬೇಕಂತಿಲ್ಲ ಸರ್. ಬಟ್ ನನ್ನ ಪರ್ಸನಲಿ ಅಂದ್ರೆ ನನ್ನ ವೈಫ್ ನಮ್ಮ ಫ್ಯಾಮಿಲಿಗೋಸ್ಕರ ಅಷ್ಟೇ. ಯಾಕಂದ್ರೆ ಇತ್ತೀಚೆಗೆ ಅದೊಂದಿಷ್ಟು ಜನ ಅದಕ್ಕೋಸ್ಕರನೇ ನಿಂತಿದ್ದಾರೆ. ಕೆಟ್ಟ ಕಮೆಂಟ್ಸ್ ಮಾಡಿದ್ರೇನೆ ನಮ್ಮ ಐಡಿ ನಾವು ಫಾಲೋವರ್ಸ್ ಹೋಗ್ತೀವಿ, ನಮ್ಮ ಐಡಿ ನೋಡ್ತಾರ ಅನ್ನೋ ಜನ ಈ ಮೈಂಡ್ ಸೆಟ್ ಅಲ್ಲಿ ಇರ್ತಕ್ಕಂಥ ಜನಕ್ಕೆ ನಾನು ನಮ್ಮ ಐಡಿ ಹೇಳ್ತಾ ಇರೋದಷ್ಟೇ. ಯಾಕಂದ್ರೆ ನಾನು ಇದಕ್ಕೆ ಯಾರಿಂದ ದೊಡ್ಡವ ಆಗ್ಬೇಕು ಯಾರಿಂದ ಚಿಕ್ಕವನ ಆಗ್ಬೇಕಂತೇನಿಲ್ಲ. ಯಾಕಂದ್ರೆ ನಾವು ಮದುವೆಯಾಗಿ 2 ವರ್ಷದಿಂದ ನೋಡ್ಕೊತ ಬರ್ತಾ ಇದ್ದೀವಿ ಸರ್. 2 ವರ್ಷದಿಂದ ಒಂದು 90% ಜನ ಸೂಪರ್ ಸರ್ ನಮ್ಮ ಜೋಡಿ ಸೂಪರ್ ಆಗಿದೆ ಅನ್ನೋರ ನಡುವೆ 50% ಜನ ಇದೆ ಸರ್. 50% ಜನ ನಿಮ್ ಜೋಡಿ ಚೆನ್ನಾಗಿದೆ ಅನ್ನೋ ನಡುವೆ 50% ನೀವು ಸಂಸಾರ ಹೆಂಗ್ ಮಾಡ್ತೀರಿ, ಹಂಗ್ ಮಾಡ್ತೀರಿ, ಹಿಂಗ್ ಮಾಡ್ತೀರಿ ಅನ್ನೋ ಜನನ ಜಾಸ್ತಿ. ಹೌದೌದು, ಕರೆಕ್ಟ್. ನಾನು ಅದನ್ನ 2 ವರ್ಷದಿಂದ ನೋಡ್ಕೊತ ಬಂದಿದ್ದೆ. ಮಾತಾಡ್ಬೇಕು, ಅದ್ರ ಬಗ್ಗೆ ಕಾಯ್ಬೇಕು, ಏನಾದ್ರು ಒಂದು ಆಕ್ಷನ್ ತಗೋಬೇಕು ಅನ್ನೋ ತರ ಇದ್ದೆ. ಬಟ್ ನನಗದು ಇವತ್ತು ಆ ಹುಡುಗ ಪಾಪ ವಿದ್ಯಾರ್ಥಿ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ಇಲ್ಲಿ ಬಂದಾದ್ಮೇಲೆ ಗೊತ್ತಾಯ್ತು. ಬಟ್ ವಿದ್ಯಾರ್ಥಿ ಅನ್ನೋದು ಏನಿಲ್ಲ ಸರ್, ವಿದ್ಯಾರ್ಥಿ ಅನ್ನೋದು ಅವ ಮೈಂಡ್ ಸೆಟ್ ಒಳಗೆ ಸಾಲಿ ಕಲಿತಾನ ಅನ್ನೋದು ಅಷ್ಟೇ. ಅವ್ರ ಮನಿ ಒಳಗ ಅವನಿಗಿರೋ ಅದು ಆ ದೃಷ್ಟಿನೇ ಬೇರೆ ಇತ್ತು. ಬಟ್ ಅವ್ರ ಫ್ಯಾಮಿಲಿ ಅದೆಲ್ಲ ನೋಡ್ಕೊಂಡು ನಾವು ಸ್ವಲ್ಪ ಈಗ ಅವ್ನು ನಿಮಗೆ ಪರ್ಸನಲ್ ಆಗಿ ಪರಿಚಯ ಇದ್ನಾ, ನಿಮ್ಗಾಗ್ಲಿ ನಿಮ್ಮ ಮನೆಯವ್ರಿಗಾಗ್ಲಿ? ಇಲ್ಲ ಸರ್, ಅವ್ನ ಪರಿಚಯ ಇಲ್ಲ. ಅವ್ರ ಡಿಸ್ಟಿಕ್ ವಿಜಯನಗರ ಡಿಸ್ಟಿಕ್ ಹರಪನಹಳ್ಳಿ ತಾಲೂಕು, ಅದು ಒಂದು ಕಂಚಿಕೆರೆ ಊರು ಅಂತ ಒಂದ್ ಸಣ್ಣ ಹಳ್ಳಿ ಅಂತದ. ನಂಗೆ ಗೊತ್ತಿಲ್ಲ ಸರ್. ನಾನು ಸರ್ ಹತ್ರ ಹೋಗಿ ಹಿಂಗ್ ಡಿಸ್ಕಷನ್ ಮಾಡಿದಾಗ ಆಲ್ಮೋಸ್ಟ್ ಸ್ವಲ್ಪ ಇಬ್ಬರು ಕೂಡ ಟ್ರೈ ಮಾಡೋಣ ಸರ್, ನಿಮ್ ಕೈ ಎಷ್ಟಾಗುತ್ತೆ ಅಷ್ಟು ನೀವು ಎನ್ಕ್ವೈರಿ ಮಾಡ್ರಿ, ನಮ್ ಕಡೆಯಿಂದ ಎಷ್ಟಾಗತ್ತೆ ಅಷ್ಟು ಎನ್ಕ್ವೈರಿ ಮಾಡೋಣ ಅಂತ ಹೇಳಿ ನಾವು ಜೊತೆಗೆ ಎನ್ಕ್ವೈರಿ ಮಾಡಿ ಆ ಹುಡುಗನ ಹಿಸ್ಟ್ರಿ ತೆಗದಾಗ ಗೊತ್ತಾಯ್ತು ಅವ್ನು ಊರು ಕಂಚಿಕೆರೆ ಅಂತ. ಬಹಳ ಮಾಡಿದ್ರೆ ಪಾಪ ಅವ್ರ ಕುಟುಂಬ ಒಂದು ತಂಗಿ ಇದ್ದಾಳಂತೆ. ಆಮೇಲೆ ಅವನೇ ದೊಡ್ಡವಂತ. ಅವ್ರ ತಾಯಿ ತಂದೆ ಹೊಲಕ್ ಹೋಗಿ ಕೆಲಸ ಮಾಡ್ಕೊಂಡ್ ಬರ್ತಾರೆ. ಇವ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮೊಬೈಲ್ ಹಿಡ್ಕೊಂಡು ಮಿಕ್ಕಿದವ್ರು ಸಿಕ್ಕಿದವ್ರು ಮೆಸೇಜ್ ಆಗ್ತಾನಂತ. ನಿಮ್ ನಂಬರ್ ಎಲ್ಲ ಅವನ ಹತ್ರ ಇತ್ತಾ? ಇಲ್ಲ ಸರ್, ಏನೂ ಇಲ್ಲ ನನ್ನ ಹತ್ರ. ಅವನ ಹತ್ರ ನಂದೇನು ಇಲ್ಲ. ಅವನು ಆಕ್ಚುಲಿ ನಮ್ ಮಿಸ್ಸಸ್ ಅವ್ರಿಗೆ ಫಾಲೋ ಮಾಡಿದ್ದ. ಅವನು ಪರ್ಸನಲ್ ಐಡಿಯಿಂದ, ಅಂದ್ರೆ ಪ್ರವೇಶಿ ಐಡಿ ಇದೆ ಒಂದು, ಪಬ್ಲಿಷ್ ಐಡಿ ಅಲ್ಲ ಅದು. ಇದು ಇರ್ತದ ಸರ್ ಇನ್ಸ್ಟಾಗ್ರಾಮ್ ಒಳಗೆ ಒಂದು ಹುಡುಗನೇ ಒಂದು ಹುಡುಗಿ ಐಡಿ ತರ ಕ್ರಿಯೇಟ್ ಮಾಡಿ, ಹುಡುಗಿನೇ ಹುಡುಗನ ತರ ಐಡಿ ಕ್ರಿಯೇಟ್ ಮಾಡಿ, ಈ ತರದ ಐಡಿಗಳಲ್ಲಿ ನಮ್ದು ಪರ್ಸನಲ್ ಐಡಿಗೆ ಅವನು ನಮ್ಮ ಮಿಸ್ಸಸ್ ಅವ್ರ ಐಡಿಗೆ ಫಾಲೋ ಮಾಡಿದ್ದ. ಅವನು ಫಾಲೋ ಮಾಡಿ ಅವನು ಏನು ಮಾಡಿದ್ ನನಗೆ ಗೊತ್ತಿಲ್ಲ. ಅವ್ನಿಗೆ ಬೆಳಿಗ್ಗೆ 8:30 9 ಗಂಟೆ ಸುಮಾರಿಗೆ ಸ್ಟೋರಿ ಆಗ್ತಾನೆ ಸರ್ ಅವನ, ಅಂದ್ರೆ ಪ್ರವೇಶಿ ಐಡಿಗೆ ಸ್ಟೋರಿ ಆಗ್ತಾನವ. ನಮ್ ಮಿಸ್ಸಸ್ ಅವರ ಐಡಿ ಮೆನ್ಷನ್ ಮಾಡಿ ಟ್ಯಾಗ್ ಮಾಡಿ ಪ್ರವೇಶಿಗೆ ಅವ ಅಶ್ಲೀಲ್ ಬರೆದು ಒಂದು ಫೋಟೋ ಜಾಯಿಂಟ್ ಮಾಡಿ ಅವ ಟ್ಯಾಗ್ ಮಾಡ್ತಾನ. ಅದ ಟ್ಯಾಗ್ ಮಾಡಿದ್ರೆ ಇಮಿಡಿಯೇಟ್ಲಿ ನಮ್ಮ ಐಡಿ ಬಂದೇ ಬರುತ್ತಲ್ಲ. ಹೌದೌದು, ಬರುತ್ತೆ. ಅದ ಟ್ಯಾಗ್ ಮಾಡಿದ್ಮೇಲೆ ಗೊತ್ತಾಗಿದ್ ನನಗೆ. ಅಲ್ಲಿವರೆಗೂ ಅವನು ಏನು ಎಂತ ಅವನು ಇಷ್ಟ ಏನು ಗೊತ್ತಿಲ್ಲ ನಂಗೆ. ಯಾರು ಅನ್ನೋದು ಗೊತ್ತಿಲ್ಲ ನಂಗೆ ಪಾಪ. ಸರಿ, ಈಗ ಬುದ್ಧಿ ಕಲ್ತಿದ್ದಾನೆ ಅಂತ ಅನ್ಕೊಳ್ಳೋಣ. ಮುಂದಕ್ಕೆ ಆ ಥರ ಯಾರಿಗೂ ತೊಂದರೆ ಕೊಡಲ್ಲ ಅಂತ. ಥ್ಯಾಂಕ್ ಯು ಸಂಜು ಬಸಯ್ಯ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಪೊಲೀಸರೇ ಕರೆದು ಬುದ್ಧಿ ಹೇಳಿದ್ದಾರೆ, ಅವನಿಗೂ ಗೊತ್ತಾಗಿದೆ. ತಪ್ಪು ಮಾಡ್ತಾ ಇರ್ತಾರೆ, ಈ ಥರದ್ದೆಲ್ಲ ನಡೆಯುತ್ತೆ. ಸುಮಾರು ಕತೆಗಳು. ಕೆಲವರು ನೆಗ್ಲೆಕ್ಟ್ ಮಾಡ್ತಾರೆ, ಅಯ್ಯೋ ಹೋದ್ರೋಯ್ತು ಅಂತ. ಇನ್ನು ಕೆಲವರು ಇದನ್ನು ಸೀರಿಯಸ್ ಆಗಿ ತಗೋತಾರೆ. ಬಟ್
ಯಾರೇ ಆದರೂ ಕೂಡ ಪತ್ನಿಗೆ ಈ ಥರ ಅಶ್ಲೀಲ ಮೆಸೇಜ್ ಕಳಿಸ್ದಾಗ ಯಾರು ಬಿಡ್ತಾರೆ? ಬಟ್ ಕಾನೂನಾತ್ಮಕವಾಗೇ ಸಂಜು ಬಸಯ್ಯ ಕ್ರಮ ತಗೊಂಡು ಪೊಲೀಸರಿಗೆ ಹೇಳಿ ಕಂಪ್ಲೇಂಟ್ ಕೊಟ್ಟು ಅವನನ್ನು ಕರೆಸಿ ಈಗ ಬುದ್ಧಿವಾದ ಹೇಳಿ ಕಳಿಸಿದ್ದಾರೆ. ಅವನು ಕೂಡ ಕ್ಷಮೆ ಕೇಳಿದ್ದಾನೆ ಬಹಿರಂಗವಾಗಿ. ಅದು ಕೂಡ ಅಲ್ಲ, ಬುದ್ಧಿ ಕಲ್ತ್ರೆ ಸರಿ, ಕಲೀಲಿಲ್ಲ ಅಂತಂದರೆ ಮತ್ತಷ್ಟು ಅನುಭವಿಸ್ಬೇಕಾಗತ್ತೆ ಅಷ್ಟೇ. ವೆರಿ ಸಿಂಪಲ್.